Hi, welcome back to Windows Education's Excel tips and tricks. In today's video, we will see how to join the contents of two tables. Let's begin. ನೋಡಿ ಇಲ್ಲಿ ಫಸ್ಟ್ ಒಂದು ಟೇಬಲ್ ನೋಡ್ತಾ ಇದ್ದೀರಾ ರೈಟ್ ಮಂತ್ ವೈಸ್ ಸೇಲ್ಸ್ ಟಾಪರ್ 2020 ಆಸ್ ವೆಲ್ ಆಸ್ ಇನ್ನೊಂದು ಸೈಡ್ ಅಲ್ಲಿ ಇನ್ನೊಂದು ಸೆಕೆಂಡ್ ಟೇಬಲ್ ನೋಡ್ತಾ ಇದ್ದೀರಾ ಮಂತ್ ವೈಸ್ ಸೇಲ್ಸ್ ಟಾಪರ್ 2021. ಇವಾಗ ನನಗೆ ಈ ಎರಡು ಟೇಬಲ್ ಇಂದ ಕಂಟೆಂಟ್ ನ ಜಾಯಿನ್ ಮಾಡ್ಬೇಕು. ಯಾವ ರೀತಿ ಮಾಡೋದು ಅಂದ್ರೆ ನೋಡಿ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ನನಗೆ ಚೈತಾಲಿ ಅಂಡ್ ರಮಿತಾ ಇನ್ಫಾರ್ಮೇಶನ್ ಬೇಕಾಗ್ಬೋದು. ಸೆಕೆಂಡ್ ಟೇಬಲ್ ಇಂದ ಐ ಆಮ್ ಗೋಯಿಂಗ್ ಟು ಟೇಕ್ ರಿತಾಶಾ ಅಂಡ್ ರಿಯಾ ಟೇಬಲ್ ನ ಕಂಟೆಂಟ್ ಬೇಕಾಗ್ಬೋದು. ಸೊ ಆ ನಾಲ್ಕು ಇನ್ಫಾರ್ಮೇಶನ್ ನನಗೆ ಒಂದೇ ಟೇಬಲ್ ಅಲ್ಲಿ ನನಗೆ ಏನಾಗಬೇಕು ಡಿಸ್ಪ್ಲೇ ಆಗ್ಬೇಕು. ಅದ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ನಮ್ದು ಎಕ್ಸೆಲ್ ಅಲ್ಲಿ ವಿ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ಟೂಲ್ ಕಾಲ್ಡ್ ಆಸ್ ಅ ಕ್ಲಿಪ್ ಬೋರ್ಡ್ ಅಂತ. ಇಲ್ಲಿ ನೋಡ್ತಾ ಇದೀರಲ್ವಾ ಹೋಮ್ ಬಟನ್ ಅಲ್ಲಿ ಯು ಗೋಯಿಂಗ್ ಟು ಹ್ಯಾವ್ ಅ ಕ್ಲಿಪ್ ಬೋರ್ಡ್ ಆಪ್ಷನ್. ಸೊ ಇದನ್ನ ಕ್ಲಿಪ್ ಬೋರ್ಡ್ ಅಲ್ಲಿ ನಿಮಗೆ ಡೌನ್ ಆರೋನ ಕ್ಲಿಕ್ ಮಾಡಿದ್ರೆ ನಾರ್ಮಲ್ ಆಗಿ ನಿಮಗೆ ಈ ತರ ಒಂದು ಕ್ಲಿಪ್ ಬೋರ್ಡ್ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಅ ಕ್ಲಿಪ್ ಬೋರ್ಡ್ ಪ್ಯಾನಲ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವ್ ಯಾವ್ದೇ ಒಂದು ಪೇಜ್ ಇಂದ ಏನೇ ಒಂದು ಇನ್ಫಾರ್ಮೇಶನ್ ನ ಕಾಪಿ ಮಾಡಿದ್ರೆ ಇದು ಬಂದು ಇಲ್ಲೆಲ್ಲ ಪೇಸ್ಟ್ ಅಪ್ ಆಗಿರುತ್ತೆ. ಸೊ ಸುಮಾರು ಸಲ ನಮಗೆ ಗೊತ್ತೇ ಆಗಿರಲ್ಲ ರೈಟ್. ಸೊ ಇವಾಗ ನಾವ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಫಸ್ಟ್ ಟೇಬಲ್ ನಾವೇನ್ ಮಾಡ್ತೀನಿ ಚೈತಾಲಿ ಅಂಡ್ ರಮಿತಾ ಇನ್ಫಾರ್ಮೇಶನ್ ನಾನು ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಆನ್ ದ ಕಾಪಿ ಆಪ್ಷನ್. ಸೊ ಕಾಪಿ ಆಪ್ಷನ್ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ವಾ ಕ್ಲಿಪ್ ಬೋರ್ಡ್ ಬಂದ್ಬಿಡೋದು ಏನಾಗಿದೆ ಇವಾಗ ಪೇಸ್ಟ್ ಆಗಿದೆ. ಅದೇ ರೀತಿ ನನಗೆ ಸೆಕೆಂಡ್ ಟೇಬಲ್ ಇಂದ ರಿತಾಶಾ ಅಂಡ್ ರಿಯಾ ಈ ಇನ್ಫಾರ್ಮೇಶನ್ ನನಗೆ ಏನ್ ಬೇಕು ನಾನು ಕಾಪಿ ಮಾಡ್ಕೋಬೇಕು. ಅದನ್ನ ಮಾಡ್ಬೇಕು ಅಂತಂದ್ರೆ ನಾವು ಕೀಬೋರ್ಡ್ ಇಂದ ಶಿಫ್ಟ್ ಕೀನ ಪ್ರೆಸ್ ಮಾಡಿ ಐ ಆಮ್ ಗೋಯಿಂಗ್ ಟು ಕಾಪಿ ಶಿಫ್ಟ್ ಕೀನ ಹೋಲ್ಡ್ ಮಾಡಿ ಇಟ್ಕೋಬೇಕು. ರಿತಾಶಾ ಅಂಡ್ ರಿಯಾ ಇನ್ಫಾರ್ಮೇಶನ್ ನೋಡಿ ಈ ತರ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ ಸೆಲೆಕ್ಟ್ ಮಾಡ್ಕೊಂಡು ಅಗೇನ್ ರೈಟ್ ಕ್ಲಿಕ್ ಅಂಡ್ ಕ್ಲಿಕ್ ಆನ್ ದ ಕಾಪಿ ಆಪ್ಷನ್. ಇವಾಗ ಏನಾಯ್ತು ಎರಡು ಇನ್ಫಾರ್ಮೇಶನ್ ನಾವೇನ್ ಫಸ್ಟ್ ಟೇಬಲ್ ಇಂದ ನಾವೇನ್ ಚೈತಾಲಿ ಅಂಡ್ ರಮಿತಾ ಇನ್ಫಾರ್ಮೇಶನ್ ನ ಕಾಪಿ ಮಾಡಿದ್ವಿ ಅದು ಕೂಡ ಇರುತ್ತೆ. ಜೊತೆಗೆ ಸೆಕೆಂಡ್ ಟೇಬಲ್ ಇಂದ ರಿತಾಶಾ ಅಂಡ್ ರಿಯಾ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಬಂದಿದೆ. ಸೊ ಇವಾಗ ಏನ್ ಮಾಡ್ತೀವಿ ನೀವು ಎಲ್ಲಿ ನೀವು ಪೇಸ್ಟ್ ಮಾಡ್ಬೇಕು ಅಂತಿರ್ತೀರಾ. ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಪೇಸ್ಟ್ ಇನ್ ದ J3 ಅಂತ ನಾನು ಅಲ್ಲಿ ಬಂದು ನಾನು ಆಕ್ಟಿವ್ ಸೆಲ್ ನ ಕ್ಲಿಕ್ ಮಾಡ್ಬಿಟ್ಟು ಜಸ್ಟ್ ಸಿಂಪಲ್ ಇಲ್ಲಿ ನಿಮಗೆ ಆಪ್ಷನ್ ಕಾಣ್ತದೆ ಅಲ್ವಾ ಕ್ಲಿಪ್ ಬೋರ್ಡ್ ಅಲ್ಲಿ ಪೇಸ್ಟ್ ಆಲ್ ಅಂತ ಯು ಗೋಯಿಂಗ್ ಟು ಕ್ಲಿಕ್ ಆನ್ ದ paste all option. See, this way you can join the contents of a two table. Suppose ನನಗೆ ಇಲ್ಲೇ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಇಲ್ಲಿ ಪೇಸ್ಟ್ ಅಂತ ಕೊಡುತ್ತೆ ಅಥವಾ ಡಿಲೀಟ್ ಆಪ್ಷನ್ ಕೊಡುತ್ತೆ ಅಥವಾ ನೀವು ಅಟ್ ಎ ಟೈಮ್ ನೀವು ಡಿಲೀಟ್ ಮಾಡಬೇಕು ಅಂತಂದ್ರೆ ಯು ಗೋಯಿಂಗ್ ಟು ಕ್ಲಿಕ್ ಆನ್ ದ ಕ್ಲಿಯರ್ ಆಲ್ ಆಪ್ಷನ್. So very important tool and the very strong tool of Excel is clipboard option. You can join the information of two contents. ಈ ತರದ ನಿಮಗೆ ಸುಮಾರು ಟಿಪ್ಸ್ ಅಂಡ್ ಟ್ರಿಕ್ಸ್ ನಾವು ಕೊಡ್ತಾ ಹೋಗ್ತೀವಿ. ಅದಕ್ಕಾಗಿ ನೀವ್ ಏನ್ ಮಾಡ್ಬೇಕು ನಮ್ದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ದು ಫೇಸ್ಬುಕ್ ಪೇಜ್ ಇದೆ ವಿಂಡೋಸ್ ಎಜುಕೇಶನ್ ಪೇಜ್ ಇದೆ ಅದನ್ನ ಫಾಲೋ ಮಾಡ್ತಾ ಬನ್ನಿ. You will get a new information. Keep following us until the next time. Take care. Bye bye.